ಮಂಗಳೂರಿನ ಜಪ್ಪುವಿರುವಂತಹ ಕಾಶಿ ಹೈಸ್ಕೂಲ್ನ 67ನೇ ವಾರ್ಷಿಕೋತ್ಸವ ಇದೇ ತಿಂಗಳ 24 ಮತ್ತು 25 ಶನಿವಾರ ಮತ್ತು ಭಾನುವಾರ ಸಂಜೆ ಹೊತ್ತಲ್ಲಿ ನಡೀತಾ ಇದೆ. ಕಾಶಿ ಹೈಸ್ಕೂಲು ಮಂಗಳೂರು ತಾಲೂಕಿನ ಜಪ್ಪುವಲ್ಲಿ ಇದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ 77 ವರ್ಷಗಳ ಹಿಂದೆ 1946 ಜೂನ್ 3ರಂದು ಅದು ಸ್ಥಾಪನೆ ಆಯಿತು. ಇದನ್ನು ಸ್ಥಾಪನೆ ಮಾಡಿದವರು ರೆವರೆಂಡ್ ಮೊನ್ಸಿಜೋರ್ ಎಕ್ಸ್ ಫೆರ್ನಾಂಡಿಸ್ ಅವರು. ಈ ಶಾಲೆ ಯಾಕೆ ಆ ಕಾಲಕ್ಕೆ ವಿಶಿಷ್ಟ ಆಯಿತು ಅಂದ್ರೆ ಅದರ ಸುತ್ತಮುತ್ತಲು ಈ ಶಾಲೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಶಾಲೆಗಳು ಇರಲಿಲ್ಲ. ಹಾಗಾಗಿ ದೂರ ದೂರದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ವಿಶೇಷವಾಗಿ ಬಡ ಸಮುದಾಯದ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಈ ಶಾಲೆಗೆ ಬಂದು ತಮ್ಮ ಕಲಿಕೆಯನ್ನು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ವಿದ್ಯೆಯ ಒಂದು ಅವಕಾಶವನ್ನು ಒದಗಿಸಿದಂತಹ ಬಹಳ ಪ್ರಮುಖ ಸಂಸ್ಥೆಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಗುರುತಿಸಿಕೊಳ್ತೇವೆ. ಇಲ್ಲಿ ಓದಿದಂತಹ ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಸೊ ಇದು ಈ ಶಾಲೆಯ ಒಂದು ಹೆಗ್ಗಳಿಕೆ ಅಂತ ನಾನು ಭಾವಿಸಿದ್ದೇನೆ. ಸೊ ಹೀಗೆ 77 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಈ ಶಾಲೆಯಲ್ಲಿ ಕಟೀಲ್ ಗೋವಿಂದ್ ಪೈ ಅವರು ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಅವರು ದಕ್ಷತೆಯ ಕಾರಣದಿಂದಾಗಿ, ಅವರ ಕರ್ತವ್ಯದ ದಕ್ಷತೆಯ ಕಾರಣದಿಂದಾಗಿ ಅವರು ಹಳೆ ವಿದ್ಯಾರ್ಥಿ ಸಂಘವನ್ನು 1959ರಲ್ಲಿ ಅವರು ಸ್ಥಾಪನೆ ಮಾಡಿದರು. ಹೀಗೆ ಸ್ಥಾಪನೆಗೊಂಡಂತಹ ಈ ಹಳೆ ವಿದ್ಯಾರ್ಥಿ ಸಂಘ ಬೇರೆ ಬೇರೆ ನೆಲೆಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಅದು ಆರಂಭ ಮಾಡಿತ್ತು ಮತ್ತು ಅದನ್ನು ಬೇರೆ ಬೇರೆ ನೆಲೆಗಳಲ್ಲಿ ವಿಸ್ತರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಈ ಸಂಘ ಅದು ಮಾಡಿತ್ತು. ಬಹಳ ಮುಖ್ಯವಾಗಿ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಹಳೆ ವಿದ್ಯಾರ್ಥಿ ಸಂಘ ಅದರ ಸುತ್ತಮುತ್ತಲು ಮಾತ್ರ ಅಲ್ಲ, ಆ ಆವರಣವನ್ನು ದಾಟಿ ಅದರ ಪಕ್ಕದ ಹಲವಾರು ಊರುಗಳಲ್ಲಿ ಕೂಡ ಅದು ಹೆಸರು ಮಾಡಿತ್ತು. ಹೀಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಸ್ವರ್ಣ ಮಹೋತ್ಸವವನ್ನು ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಏರ್ಪಾಡು ಮಾಡಿತ್ತು. ಆ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಬೇರೆ ಬೇರೆ ಚಟುವಟಿಕೆಗಳು ಅದೊಂದು ಆಕರ್ಷಣೆ ಮಾಡುವಂತಹ ಒಂದು ಚಟುವಟಿಕೆಗಳು ಈ ಸಂಘದಿಂದ ನಡೆಯಿತು ಮತ್ತು ವಿದ್ಯಾರ್ಥಿಗಳ ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ಹಳೆ ವಿದ್ಯಾರ್ಥಿ ಸಂಘ ಬೇರೆ ಬೇರೆ ರೀತಿಯ ಕಾರ್ಯಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿತ್ತು. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡುವಂಥದ್ದು ಏನಂದ್ರೆ ವಿಶೇಷವಾಗಿ ಶಿಕ್ಷಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಆರೋಗ್ಯ, ಕ್ರೀಡೆ ಮತ್ತು ಆರ್ಥಿಕ ನೆರವನ್ನು ನೀಡುವ ನೆಲೆಯಲ್ಲಿ ಈ ಶಾಲೆ ಕೆಲಸವನ್ನು, ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಅದು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿತ್ತು. ಬಹಳ ಮುಖ್ಯವಾಗಿ ಇಲ್ಲಿ ಓದ್ತಾ ಇದ್ದವರು ಬಡ ವಿದ್ಯಾರ್ಥಿಗಳು, ಅವರಿಗೆ ಸಮವಸ್ತ್ರವನ್ನು ತೆಗೆದುಕೊಳ್ಳುವಂತಹ ಅಥವಾ ಪುಸ್ತಕಗಳನ್ನು ಖರೀದಿ ಮಾಡುವಂತಹ ಒಂದು ಸ್ಥಿತಿ ಅಲ್ಲಿ ಅವರಲ್ಲಿ ಇರಲಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಸಮವಸ್ತ್ರವನ್ನು ಒದಗಿಸುವ ಮತ್ತು ಅವರಿಗೆ ಪುಸ್ತಕಗಳನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಮಾಡಿತ್ತು. ಅದರ ಜೊತೆಗೆ ಈ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಬಡ ಸಮುದಾಯದ ಮಕ್ಕಳ ಶುಲ್ಕವನ್ನು ತೆತ್ತು ಹಳೆ ವಿದ್ಯಾರ್ಥಿ ಸಂಘ ತೆತ್ತು ಅವರ ವಿದ್ಯೆಗೆ ಅನುವು ಮಾಡಿಕೊಂಡಂತಹ ಬಹಳಷ್ಟು ಸನ್ನಿವೇಶಗಳು ಅದು ಈ ಹಳೆ ವಿದ್ಯಾರ್ಥಿ ಸಂಘದ ಒಂದು ಸಾಧನೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ 3 ವಿದ್ಯಾರ್ಥಿಗಳಿಗೆ ಅವರಿಗೆ ನಗದು ಬಹುಮಾನ, ಪುರಸ್ಕಾರ, ಆಮೇಲೆ ಅವರನ್ನು ಸಮಾಜ ಗುರುತಿಸುವ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದು ಅಲ್ಲದೇನೆ ಯೋಧರಾಗಿ ನಮ್ಮ ದೇಶದ ಸೇವೆಯನ್ನು ಮಾಡಿದಂತಹ ಹಳೆ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪುರಸ್ಕರಿಸುವಂತಹ ಒಂದು ಕೆಲಸವನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘ ಮಾಡಿದೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಅದು ನೆರವೇರಿಸಿದೆ. ಬಹಳ ಮುಖ್ಯವಾಗಿ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಅದು ಹಮ್ಮಿಕೊಂಡು
ಆ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಶಾಲಾ ಆವರಣದಲ್ಲಿ ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಕೂಡ ಕ್ರೀಡಾ ಮನೋಭಾವವನ್ನು ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ಜಿಲ್ಲೆಯ ಕ್ರೀಡೆಗಳಿಗೆ ಕೂಡ ಈ ಹಳೆ ವಿದ್ಯಾರ್ಥಿ ಸಂಘದ ಚಟುವಟಿಕೆ ಒಂದು ಕೊಡುಗೆಯನ್ನು ಕೊಟ್ಟದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಕೈಗೊಂಡಂತಹ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಸಾರ್ವಜನಿಕ ಸಮುದಾಯದಿಂದ ಕೂಡ ಕೆಲವರನ್ನು ಆಯ್ಕೆ ಮಾಡಿ ನಾವು ಅವರಿಗೆ ಸನ್ಮಾನವನ್ನು ಕೊಡುವಂತಹ ಒಂದು ಚಟುವಟಿಕೆಯನ್ನು ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಮಾಡ್ತಾ ಬಂದಿದೆ. ಅದರ ಜೊತೆಗೆ ಬೆಳಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಅವರ ಮನೆಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘ ಮಾಡಿದೆ. ಹೀಗೆ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾ ಇರುವಂತಹ ಈ ಹಳೆ ವಿದ್ಯಾರ್ಥಿ ಸಂಘ ಅದು ಶಾಲೆಗೆ ಮಾತ್ರ ಅಲ್ಲ, ಸಮಾಜಕ್ಕೂ ಕೂಡ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂತದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೇನೆ. ಈ ಬಾರಿ ಸಂಘದ 67ನೇ ವಾರ್ಷಿಕ ಮಹೋತ್ಸವ ಈ ತಿಂಗಳ 20 ಮತ್ತು 24 ಮತ್ತು 25ರ ಶನಿವಾರ ಹಾಗೂ ಭಾನುವಾರ ಅದು 2 ದಿವಸಗಳ ಕಾಲ ನಡೆಯುತ್ತೆ. ಆರಂಭದ ದಿವಸ ಸಂಜೆ 6ರಿಂದ ಸಂತ ರೀಟಾ ಆಂಗ್ಲ ಮಾಧ್ಯಮ ಶಾಲೆಯಿಂದ ಶಾಲಾ ಮೈದಾನದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅವತ್ತು ಸಂಜೆ 6ಕ್ಕೆ ಕಾಶ್ಯಾ ಹೈಸ್ಕೂಲಿಂದ ಮೆರವಣಿಗೆ ಅದು ಹೊರಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಆಮೇಲೆ 6:30ಕ್ಕೆ ಶಾಲಾ ಮೈದಾನದ ವೇದಿಕೆಯಲ್ಲಿ ಹಾಕಿಕೊಂಡಂತಹ ಶಾಲಾ ಮೈದಾನದ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ ಈ ಸಭಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅವರು ನೃತ್ಯ ಕಾರ್ಯಕ್ರಮವನ್ನು ಅದು ನಡೆಸಿಕೊಡ್ತಾರೆ. ಆ ಬಳಿಕ ನಡೆಯುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ಕಾಶ್ಯಾ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವಂತಹ ರೆಫರೆಂಟ್ ಫಾದರ್ ಎರಿಕ್ ಕಾಸ್ನರ್ ಅವರು ಆಶೀರ್ವಚನವನ್ನು ಅವರು ನೀಡುತ್ತಾರೆ. ಮಂಗಳೂರಿನ ಕರಾವಳಿ ಸಮೂಹ ವಿದ್ಯಾಸಂಸ್ಥೆಗಳ ಚೇರ್ಮನ್ ಆಗಿರುವಂತಹ ಗಣೇಶ್ ರಾವ್ ಅವರು ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಎಂಸಿಸಿ ಬ್ಯಾಂಕಿನ ಚೇರ್ಮನ್ ಶ್ರೀ ಅನಿಲ್ ಲೋಬೋ, ಮೆಸ್ಕಾಂ ಮಂಗಳೂರು ವಲಯದ ನಿಯಂತ್ರಣಾಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಉಮೇಶ್ ಗೆಟ್ಟಿ, ಶ್ರೀ ಗಣೇಶ್ ಪ್ರಸಾದ್ ಮೋಟರ್ಸ್ ಮಾಲಕ ಹಾಗೂ ಮಂಗಳದೇವಿ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ದಿಲ್ರಾಜ್ ಆಳ್ವ ಹಾಗೂ ಕಾಶ್ಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಮಾಧವ ಬಂಗೇರ ಇವರು ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ 6 ಮಂದಿ ಹಿರಿಯ ಅಧ್ಯಾಪಕರು ಶಾಲೆಗೆ ಸಂಬಂಧಪಟ್ಟಂತಹ ಅನುಪಮವಾದ ಸೇವೆಯನ್ನು ಕೈಗೊಂಡಂತಹ ಹಿರಿಯ 6 ಮಂದಿ ಅಧ್ಯಾಪಕರಿಗೆ ನಾವು ಅವತ್ತು ಸನ್ಮಾನವನ್ನು ಕೂಡ ಮಾಡ್ತೇವೆ. ಮುಖ್ಯವಾಗಿ ಶ್ರೀಮತಿ ಏಂಜಲಿನ್ ಟಿ ಲೋಬೋ, ಶ್ರೀ ಬಿ ಚಂದ್ರಶೇಖರ್, ಶ್ರೀಮತಿ ರೀಟಾ ರಾಡ್ರಿಗಸ್, ಶ್ರೀಮತಿ ಬ್ರಿಜಿತ್ ಎಲಿರಾ ಫಿರೇರಾ, ಶ್ರೀಮತಿ ಫ್ಲಾಸಿ ಪಿಂಟೋ, ಶ್ರೀಮತಿ ಗ್ರೇಸಿ ಮರಿಯಾ ಡಿಸೋಜಾ ಇವರನ್ನು ಕೂಡ ನಾವು ಸನ್ಮಾನ ಮಾಡ್ತೇವೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಮನೋರಂಜನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಕಾಶ್ಯಾ ಸಮೂಹ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಚೈತನ್ಯ ಕಲಾವಿದರು ಬೈಲೂರು ಇವರ ತಂಡದಿಂದ ರಾಘು ಮಾಸ್ಟರ್ ಅನ್ನುವ ಒಂದು ಹಾಸ್ಯಮಯ ತುಳು ನಾಟಕವನ್ನು ಕೂಡ ಅಲ್ಲಿ ಏರ್ಪಾಡು ಮಾಡಿದ್ದೇವೆ. ಮರು ದಿವಸ 25ರ ಭಾನುವಾರ ಅಲ್ಲಿ 2ನೇ ದಿನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದೊಂದಿಗೆ ಸಂಜೆ 6 ಗಂಟೆಗೆ ಆರಂಭಗೊಳ್ಳುತ್ತೆ. ಮಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷ ಶ್ರೀ ಶ್ರೀ ಜಿತಕಾಮಾನಂದ ಸ್ವಾಮೀಜಿ ಆಶೀರ್ವಚನವನ್ನು ನೀಡುತ್ತಾರೆ. ಅಧ್ಯಕ್ಷತೆಯನ್ನು ಕಾಶ್ಯಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಮಾಧವ ಬಂಗೇರ ಅವರು ವಹಿಸಿಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಅಂಬಾಬರೇಶ್ವರಿ ಸೇವಾ ಟ್ರಸ್ಟ್ ಮುನಿಗಿದ್ದು ಇದರ ಅಧ್ಯಕ್ಷ ಶ್ರೀ ಸೀತಾರಾಮ ಎ, ನಗರ ವಿಶೇಷ ವಿಭಾಗದ ಪೊಲೀಸ್ ನಿರೀಕ್ಷಕ ಶ್ರೀ ಗೋಪಾಲಕೃಷ್ಣ ಭಟ್, ವಿವೇಕ್ ಎಲೆಕ್ಟ್ರಿಕಲ್ಸ್ ಜಪ್ಪು ಇದರ ಮಾಲಕ ಶ್ರೀ ಸುಭಾಷ್ ಬಿ ಇವರು, ಹಾಗೆ ಕಾಶ್ಯಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಕಾಶ್ಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಶ್ರೀ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲೇ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಬಗೆಯ ಸಾಧಕರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ.
ಬಹಳ ಮುಖ್ಯವಾಗಿ ಉದ್ಯಮ, ಶಿಕ್ಷಣ, ಸಾಹಿತ್ಯ, ಕ್ರೀಡೆ, ಸಮಾಜ ಸೇವೆ, ಸಾರ್ವಜನಿಕ ಸೇವೆ ಈ ಕ್ಷೇತ್ರಗಳಲ್ಲಿ ಸೇವೆಗೈದ ಹಳೆ ವಿದ್ಯಾರ್ಥಿ ಹಾಗೂ ಸಮಾಜದ ಇತರ ವರ್ಗದ ಸಾಧಕರನ್ನು ಗುರುತಿಸಿಕೊಂಡು ನಾವು ಆ ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸನ್ಮಾನ ಪಡೀತಾ ಇರುವಂತಹ ಹಿರಿಯರು ಶ್ರೀ ಶೈಲೇಂದ್ರ, ಶ್ರೀಮತಿ ವಿಮಲಾಬಾಯಿ, ಶ್ರೀ ಲಕ್ಷ್ಮಣ್ ಮಲ್ಲೂರು, ಶ್ರೀ ಪ್ರಶಾಂತ್, ಶ್ರೀ ಹಮೀದ್ ಪಾವಡ, ಶ್ರೀ ಚಂದ್ರಪ್ಪ, ಈ 6 ಮಂದಿಯನ್ನು ನಾವು ಅವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಆ ನಂತರದ ಮತ್ತೆ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತೆ. ಕಾಶಿಯ ಶಾಲಾ ಸಮೂಹ ಸಂಘದ ವಿದ್ಯಾರ್ಥಿಗಳಿಂದ ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಹಾಗೂ ಸುರತ್ಕಲ್ಲಿನ ನವರಸ ಸ್ಪರ್ಶ ಕಲಾವಿದರಿಂದ ನಿರಿಲ್ ಹಾಸ್ಯಮಯ ತುಳು ನಾಟಕವನ್ನು ಕೂಡ ಅಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಸೊ ಹೀಗೆ ಇವಿಷ್ಟು ಒಂದು ಕಡೆಯಲ್ಲಿ ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಯಾದಂತಹ ಈ ಹೈಸ್ಕೂಲಿನ ಒಂದು ಇತಿಹಾಸ ಮತ್ತು ಆನಂತರ ಹಳೆ ವಿದ್ಯಾರ್ಥಿ ಸ್ಥಾಪನೆ ಆದ ಮೇಲೆ ಆ ಹಳೆ ವಿದ್ಯಾರ್ಥಿ ಸಂಘ ಶಾಲೆಯ ಏಳಿಗೆಗಾಗಿ, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಒಂದು ಸಾರ್ವಜನಿಕವಾಗಿ ಕೂಡ ಬೇರೆ ಬೇರೆ ನೆಲೆಯಲ್ಲಿ ಸೇವೆಯನ್ನು ಕೈಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಮಾಡುತ್ತಾ ಬಂದಿದೆ. ಆದರೆ ಅಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳನ್ನು ಹಳೆ ವಿದ್ಯಾರ್ಥಿ ಸಂಘ ಸಂಪರ್ಕ ಮಾಡುವುದಕ್ಕೂ ಸಾಧ್ಯ ಆಗಿಲ್ಲ ಮತ್ತು ಅವರನ್ನು ಒಳಗೊಳ್ಳುವುದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ವಾರ್ಷಿಕೋತ್ಸವದ ಒಂದು ಪ್ರಧಾನವಾದಂತಹ ಉದ್ದೇಶ ಏನಂದ್ರೆ, ಚೆಲ್ಲಾಪಿಲ್ಲಿಯಾಗಿ ಚದರಿ ಹೋಗಿರುವಂತಹ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ದಿವಸದಲ್ಲಿ ಅವ್ರು ಮತ್ತೆ ಬಂದು ಒಂದಾಗಬೇಕು ಮತ್ತು ಹಳೆ ವಿದ್ಯಾರ್ಥಿ ಸಂಘವನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಈ 2 ದಿವಸಗಳ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ.